Okay. Hello everyone. Good evening. Hi, Mr. Shubha Siddharth. Sanjay. Good evening. Good evening, everyone. Good evening. Good Good evening. evening. Good evening, ಹಲೋ everyone. Good evening. Good evening. Good evening. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಟು ಟೀಮ್ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್. ನಾವು ಇವತ್ತವರೆಗೂ ಸುಮಾರು ಸೆಷನ್ಗಳನ್ನ ಮಾಡಿದೀವಿ, ಸುಮಾರು ವೆಬಿನಾರ್ಗಳನ್ನ ಕಂಡಕ್ಟ್ ಮಾಡಿದೀವಿ. ಬಟ್ ಇವತ್ತಿನ ತರ ಒಂದು ಖುಷಿ ಯಾವತ್ತೂ ಆಗ್ತಿಲ್ಲ. ಬಿಕಾಸ್ ಇಷ್ಟು ದೊಡ್ಡ ಕೊಲ್ಯಾಬ್ ಯಾವತ್ತೂ ಮಾಡಿರ್ಲಿಲ್ಲ. ಸ್ಟೂಡೆಂಟ್ಸ್ ಅದು ಕೂಡ ಎಲ್ಲರೂ ಸ್ಟೂಡೆಂಟ್ಸ್ ಜೊತೆ. ಸೊ ಇವತ್ತೊಂದು ತುಂಬಾ ಖುಷಿ ಸಂತೋಷದ ದಿನ ಇವತ್ತು. ಸೊ ನಾನು ಕ್ವೈಟ್ ಚಿಕ್ಕದಾಗ ಒಂದು BSS ಬಗ್ಗೆ ಒಂದು ಚಿಕ್ಕದಾಗ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಸೊ ನಾನು ಹೇಳ್ದಂಗೆ ನಾವು ಸುಮಾರು ಸೆಷನ್ಸ್ ಮತ್ತು ವೆಬಿನಾರ್ಗಳನ್ನ ಮಾಡಿದ್ದೀವಿ. ನಮ್ಮ ಏಮ್ ಟೀಮ್ BSS ಏಮ್ ಬಂದು ಟು ಗೇನ್ ನಾಲೆಜ್ ಅಂಡ್ ಕಾನ್ಫಿಡೆನ್ಸ್ ವಿದೌಟ್ ಎನಿ ಬ್ಯಾರಿಯರ್ಸ್ ಅಂಡ್ ಎನ್ಹಾನ್ಸ್ ದಿ ಸ್ಟ್ರೆಂತ್ ವಿದಿನ್ ಒನ್ ಸೆಲ್ಫ್ ಅಂತ. ಅಂದ್ರೆ ಇಟ್ ಮೀನ್ಸ್ ನಾವು ಮಾತ್ರ ಒಂದು ಬೆರೆಯೋದಲ್ಲದೆ ಬೇರೆಯವ್ರನ್ನು ಕೂಡ ಬೆಳೆಸೋಣ ಅನ್ನೋ ಒಂದು ಏಮ್ ಇಟ್ಕೊಂಡು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಸ್ಟಾರ್ಟ್ ಮಾಡಿದ್ದು. ಸೊ ಇವತ್ತಿನ ಟಾಪಿಕ್ ಬಂದು ಸಿಟಿಸನ್ ಅವೇರ್ನೆಸ್ ಪ್ರೋಗ್ರಾಮ್ ಆನ್ ಯೂನಿಯನ್ ಗೌರ್ಮೆಂಟ್ ಸ್ಕೀಮ್, ಅ ವೇ ವಿಚ್ ಕ್ಯಾನ್ ಮೇಕ್ ಲೈಫ್ ಬೆಟರ್. ಓಕೆ, ಸೊ ಮುಂದಕ್ಕೆ ಹೋಗ್ತೀವಿ. ಆರ್ಗನೈಸ್ಡ್ ಬೈ ಟೀಮ್ BSS ಇನ್ ಅಸೋಸಿಯೇಷನ್ ವಿತ್ IAM ಸ್ಟೂಡೆಂಟ್ಸ್ ಆಫ್ JSCTB ಅಂಡ್ ವರ್ಕಿಂಗ್ ಪ್ರೊಫೆಷನಲ್ಸ್ ಆಫ್ ವೇರಿಯಸ್ ಇಂಡಸ್ಟ್ರೀಸ್. ಎಲ್ಲರೂ ಕೂಡ ಚಾಟ್ ಬಾಕ್ಸ್ ಅಲ್ಲಿ ಇದಕ್ಕೆ ಆನ್ಸರ್ ಹಾಕಿ. ಆರ್ ಯು ಅ ಪ್ರೌಡ್ ಇಂಡಿಯನ್ ಆರ್ ಪ್ರೌಡ್ ಟು ಬಿ ಇಂಡಿಯನ್? ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಹಾಕಿ ಆಯ್ತಾ. ಪ್ರೌಡ್ ಇಂಡಿಯನ್, ಪ್ರೌಡ್ ಇಂಡಿಯನ್, ಪ್ರೌಡ್ ಇಂಡಿಯನ್, ಪ್ರೌಡ್ ಟು ಬಿ ಇಂಡಿಯನ್. ಓಕೆ, ನಾನು ನೆಕ್ಸ್ಟ್ ಸ್ಲೈಡ್ ಹೋಗ್ತೀನಿ. ವೆರಿ ಗುಡ್ ಗೈಸ್, ಎಲ್ಲರೂ ಕೂಡ ಕರೆಕ್ಟ್ ಆಗಿ. ಓಕೆ, ಸೊ ಒಂದು ದೇಶದಲ್ಲಿ ಒಂದು ಸರ್ಕಾರ ಇರುತ್ತೆ. ಆ ಸರ್ಕಾರದ ಉದ್ದೇಶ ಏನಂದ್ರೆ ಅಲ್ಲಿನ ಜನರಿಗೆ ಒಳಿತಿಗಾಗಿ ಕೆಲಸ ಮಾಡೋದು. ಅಂದ್ರೆ ಯೋಜನೆಗಳನ್ನ ಸ್ಥಾಪಿಸೋದು. ಹೇಗೆ ಅಂದ್ರೆ ಬಡವರು ಒಂದ್ ಲೆವೆಲ್ ಅಲ್ಲಿ ಇರೋ ತರ, ಮತ್ತೆ ಪೋಷಿತರು ಮುಖ್ಯ ಭೂಮಿಕೆಗೆ ಬರೋ ತರ. ಅದಕ್ಕೋಸ್ಕರ ಅಂತ ಸುಮಾರು ಯೋಜನೆಗಳು ಸ್ಥಾಪಿಸಿದ್ರು. ಈಗೂ ಕೂಡ ಸ್ಥಾಪಿಸಿದ್ದಾರೆ, ಈಗೂ ಕೂಡ ಸುಮಾರು ಯೋಜನೆಗಳಿವೆ. ಆದ್ರೆ ಎಲ್ಲ ಯೋಜನೆಗಳು ಕೂಡ ಜನರ ಕೈಗೆ ಸೇರಲ್ಲ. ಕೆಲವು ಯೋಜನೆಗಳು ಜನರಿಗೆ ಬರುತ್ತೆ, ಕೆಲವು ಬರಲ್ಲ. ಕೆಲವು ಯೋಜನೆಗಳು ಹೇಗಿರುತ್ತೆ ಅಂದ್ರೆ ಬೇಕಾದವ್ರಿಗೆ ಬರಲ್ಲ, ಬೇಡದಿರೋರ್ಗೆ ಹೋಗುತ್ತೆ. ಸೊ ಆ ಒಂದು ಸ್ಕೀಮ್ಗಳ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದೀವಿ. ಇದ್ರ ಅವೇರ್ನೆಸ್ ಯಾಕೆ ಕೊಡ್ತಾ ಇದೀವಿ ಅಂದ್ರೆ ಈಗ ಇರೋ ಯೂನಿಯನ್ ಗೌರ್ಮೆಂಟ್ ಸಹ ತುಂಬಾ ಸ್ಕೀಮ್ಗಳನ್ನ ಮಾಡಿದೆ. ಆದ್ರೆ ನಾನು ಆಗ್ಲೇ ಹೇಳ್ದಂಗೆ ಎಲ್ರಿಗೂ ಕೂಡ ಸ್ಕೀಮ್ ಸಿಗಲ್ಲ. ಅದನ್ನ ಸಿಗೋ ತರ ಮಾಡೋದು ಹೇಗೆ? ನಾವು ಮಾಡ್ಬೋದು, ಯಾಕಂದ್ರೆ ನಾವು ಸ್ಟೂಡೆಂಟ್ಸ್ ಮಾಡ್ಬೋದು. ಯಾಕಂದ್ರೆ ಸ್ಟೂಡೆಂಟ್ಸ್ ಇದು ಸುಲಭ ಮಾಡೋಕ್ಕೆ. ಸ್ಟೂಡೆಂಟ್ಸ್ಗೆ ಯಾರಿಗಾದ್ರೂ ಒಬ್ಬರಿಗೆ ಎಕ್ಸ್ಪ್ಲೈನ್ ಮಾಡೋದಾಗ್ಲಿ, ಅಥವಾ ಅವ್ರು ಅರ್ಥ ಮಾಡಿಸೋದಾಗ್ಲಿ, ಅಥವಾ ನಮ್ಗೆ ಅರ್ಥ ಮಾಡ್ಕೊಳ್ಳೋದಾಗ್ಲಿ ಸುಲಭದ ವಿಷಯ. ಅದು ಬೇಗ ಅರ್ಥ ಮಾಡಿಸ್ಕೋಬಹುದು ನಾವು. ಹಾಗಾಗಿ ಈ ಅವೇರ್ನೆಸ್ ಪ್ರೋಗ್ರಾಮ್ ನ ಇವತ್ತು ಇಟ್ಕೊಂಡಿದ್ದೀವಿ. ನಾವು ಇದನ್ನ ಅವೇರ್ನೆಸ್ ಮಾಡಿದ್ರೆ ನಮ್ಮ ದೇಶ ರಾಮರಾಜ್ಯ ಆಗೋದಂತ ಖಂಡಿತ. ಜಾನ್ F. ಕೆನೆಡಿ ಒಂದು ಮಾತು ಹೇಳ್ತಾರೆ, ದೇಶ ನಿನ್ಗೇನ್ ಮಾಡ್ತು ಅಂತ ಕೇಳ್ಬೇಡ, ನೀನ್ ದೇಶಕ್ಕೆ ಏನ್ ಮಾಡ್ದೆ ಅನ್ನೋದ್ ಮಾತು ಅಂತ ತಲೆಯಲ್ಲಿ ಇಟ್ಕೊಂತ. ಎಂತ ಮಾತು ಕೇಳಿ. ಸೊ ಈ ಒಂದು ಮಾತಿನಿಂದ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇದೇ ನಮ್ಮ ಇವತ್ತಿನ ಸ್ಕೀಮ್ಗಳು. ಇವತ್ತಿನ ವಾಚಕರು ಅಂದ್ರೆ ಸ್ಪೀಕರ್ಸ್ ನಾನು ವೆಲ್ಕಮ್ ಮಾಡಕ್ಕೆ ಇಷ್ಟಪಡ್ತೀನಿ. ಹರ್ಷ ಎ ಕಾಂಬ್ಳೆ, ಜಗದೀಶ್ ಎಂ, ಅಕ್ಷೋಭ್ಯ ತೀರ್ಥ, ನವನೀತ್ ಎಸ್, ರಾಹುಲ್ ಕೃಷ್ಣ ಎಸ್, ನವೀನ್, ಸಾಗರ್ ಎಸ್, ಸೌಜನ್ ಪೂಜಾರಿ, ಮನೋಜ್ ಕುಮಾರ್ BS ಮತ್ತು ಸುಜಿತ್ ಎ. ಇವರೆಲ್ಲರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೀನಿ. ಮೊದಲಿಗೆ ಹರ್ಷ ಎ ಕಾಂಬ್ಳೆ ಅವರು ಅಟಲ್ ಪೆನ್ಷನ್ ಯೋಜನಾ ಸ್ಕೀಮ್ ಅನ್ನು ವಿವರಿಸಲಿದ್ದಾರೆ. ಹರ್ಷ ಅವರೇ, ದಯವಿಟ್ಟು ಮೈಕ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. Hello, good evening, everyone. I am Harsha A. Kamble from JSSATE 6M IM branch. ಇವತ್ತು ನಾನು ಅಟಲ್ ಪೆನ್ಷನ್ ಯೋಜನಾ ಬಗ್ಗೆ ಮಾತಾಡ್ತೀನಿ. So basically, what is Atal Pension Yojana? It is a pension scheme mainly aimed at an unorganized sector such as maids, gardeners, delivery boys, etc. So ಈ ಅಟಲ್ ಪೆನ್ಷನ್ ಯೋಜನಾ ಅನ್ನೋದು ಈ ಮನೆ ಕೆಲಸ ಮಾಡೋರ್ಗೆ, ಗಾರ್ಡನ್ ಕೆಲಸದವ್ರಿಗೆ, ಡೆಲಿವರಿ ಬಾಯ್ಸ್ಗೆ, ಅವ್ರಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ. So the private sector employees or employees working with such an organization that does not provide them pension benefit can also apply for the scheme. ಈಗ ಪ್ರೈವೇಟ್ ಸೆಕ್ಟರ್ ಕೆಲಸ ಮಾಡೋರ್ಗೆ ಪೆನ್ಷನ್ ಬೆನಿಫಿಟ್ ಇರಲ್ಲ ಸ್ವಲ್ಪ ಜನಗೆ. ಅವರು ಈ ಅಟಲ್ ಪೆನ್ಷನ್ ಯೋಜನೆಯಿಂದ ಬೆನಿಫಿಟ್ ಆಗುತ್ತೆ. ಸೊ ದೇರ್ ಇಸ್ ಅನ್ ಆಪ್ಷನ್ ಆಫ್ ಗೆಟಿಂಗ್ ಅ ಫಿಕ್ಸ್ಡ್ ಪೆನ್ಷನ್ ಆಫ್ 1000, 2000, 3000, 4000 or 5000 after attaining an age of 60. So if the contributor dies completing 60 years of age, the spouse is also given an option to either exit the scheme or claim the corpus or continue the scheme for the balance period. So ಇದೇನಿದೆ, ಪೆನ್ಷನ್ ಅಪ್ಲೈ ಮಾಡಿದವರು 60 ಇಯರ್ಸ್ಗಿನ ಮುಂಚೆನೆ ಅಕಸ್ಮಾತ್ ಆಗಿ ತೀರೋದ್ರೆ ಅವ್ರ ಹೆಂಡತಿ ಇದನ್ನ ಫುಲ್ ಒಂದೇ ಸತಿ ಅಮೌಂಟ್ ನ ಕಲೆಕ್ಟ್ ಮಾಡ್ಕೋಬಹುದು, ಇಲ್ಲ ಮಂತ್ಲಿ ಪೆನ್ಷನ್ ಕಲೆಕ್ಟ್ ಮಾಡಬಹುದು. So as per the investment pattern laid down by the government of India,
The collected amount under the scheme is to be managed by the Pension Funds Regulatory Authority of India. So PFRDA ಅನ್ನೋ ಒಂದು ಆರ್ಗನೈಸೇಷನ್ ಇದನ್ನ ಹ್ಯಾಂಡಲ್ ಮಾಡುತ್ತೆ. ಈ ಅಟಲ್ ಪೆನ್ಷನ್ ಯೋಜನಾ ಪಡೆಯಕ್ಕೆ ಎಲಿಜಿಬಿಲಿಟಿ ಏನೇನ್ ಇರ್ಬೇಕು ಅಂದ್ರೆ, to avail benefits of the Atal Pension Yojana, you must fulfill the below requirements. You must be a citizen of India, mainly Indian ಆಗಿರ್ಬೇಕು. ನಿಮ್ ಏಜ್ 18 to 40 ಅಷ್ಟರಲ್ಲಿ ಇರ್ಬೇಕು ಅಪ್ಲೈ ಮಾಡ್ಬೇಕಿದ್ರೆ. ಸೊ ನೀವು ಮಿನಿಮಮ್ 20 years ನಿಮ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡಿರ್ಬೇಕು. ಶುಡ್ ಮೇಕ್ ಕಾಂಟ್ರಿಬ್ಯೂಷನ್ ಫಾರ್ ಅ ಮಿನಿಮಮ್ ಆಫ್ 20 years. ಸೊ ನಿಮ್ಗೆ ನಿಮ್ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರ್ಬೇಕು. ಆಮೇಲೆ ನಿಮ್ದೊಂದು ವ್ಯಾಲಿಡ್ ಮೊಬೈಲ್ ನಂಬರ್ ಇರ್ಬೇಕು. ಸೊ all national banks provide the scheme. So ಈ ಅಟಲ್ ಪೆನ್ಷನ್ ಯೋಜನಾ ಫಾರ್ಮ್ಸ್ ಆನ್ಲೈನ್ ಅಲ್ಲೂ ಸಿಗುತ್ತೆ ನಿಮ್ಗೆ, ಇಲ್ಲ ಬ್ಯಾಂಕ್ ಅಲ್ಲೂ ಸಿಗುತ್ತೆ. ಸೊ ಇದರಿಂದ ಜನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಧನ್ಯವಾದಗಳು ಹರ್ಷ. ಈಗ ನೆಕ್ಸ್ಟ್ ಸ್ಕೀಮ್ ಅನ್ನ ವಿವರಿಸಲು ಜಗದೀಶ್ ಎಂ ಅವರು ಬರ್ತಿದ್ದಾರೆ. ಜಗದೀಶ್ ಎಂ ಅವರು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅನ್ನು ವಿವರಿಸಿದ್ದಾರೆ. ಧನ್ಯವಾದಗಳು ಸೋಜನ್. ಎಲ್ಲರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ನನ್ನ ಹೆಸರು ಜಗದೀಶ್. 6th ಸೆಮಿಸ್ಟರ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಓದ್ತಾ ಇದ್ದೀನಿ JSS ಕಾಲೇಜ್ ಬೆಂಗಳೂರಲ್ಲಿ. ಇವತ್ತಿನ ಒಂದು ಜಾಗೃತಿ ಕಾರ್ಯಕ್ರಮ ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ ನ ಉದ್ದೇಶ ಏನಂತ ಈಗಾಗಲೇ ಸೌಜನರು ಬಹಳ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದಾರೆ. ಇದರಲ್ಲಿ ಬೇರೆ ಮಾತೇ ಇಲ್ಲ. ಈಗ ನಾನು ಆಯ್ಕೆ ಮಾಡ್ಕೊಂಡಿರುವಂತಹ ಸ್ಕೀಮ್ ಅಥವಾ ಯೋಜನೆ ಯಾವ್ದಂದ್ರೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್. ಏನಿದು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್? ಯಾರಿಗೋಸ್ಕರ ಈ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಮಾಡಿರೋದು? ಯಾರಿಗೋಸ್ಕರ ಇದು ಹೆಲ್ಪ್ ಆಗುತ್ತೆ? ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಡಿಸ್ಕಸ್ ಒನ್ ಬೈ ಒನ್. ಮೊದಲನೇದಾಗಿ, ಯಾವುದೇ ಒಂದು ಸ್ಕೀಮ್ ಲಾಂಚ್ ಆದಾಗ ಅದಕ್ಕೊಂದು ಉದ್ದೇಶ ಅಂತ ಇರುತ್ತೆ, ಆಬ್ಜೆಕ್ಟಿವ್. ಈ ಒಂದು ಸ್ಕೀಮ್ ನ ಆಬ್ಜೆಕ್ಟಿವ್ ಏನಂದ್ರೆ, ನಮ್ಮ ಸಮಾಜದಲ್ಲಿ ಇರುವಂತಹ ಹಿಂದುಳಿದ ವರ್ಗಗಳು ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಹಾಗೂ ಶೆಡ್ಯೂಲ್ ಟ್ರೈಬ್, ಹಿಂದುಳಿದ ವರ್ಗದವರು, ಅದರಲ್ಲೂ ಕೂಡ ಆರ್ಥಿಕವಾಗಿ ತುಂಬಾ ಹಿಂದುಳಿದಿರುವಂತಹ ಜನಗಳಿಗೆ ಮತ್ತು ಮಹಿಳೆಯರಿಗೆ, ವುಮನ್ ಆಂಟರ್ಪ್ರಿನರ್ಸ್ಗೆ. ಎಂತಕ್ಕೆ ಅಂದ್ರೆ, ಈಗ ಅವ್ರಿಗೇನೋ ಒಂದು ಬಿಸ್ನೆಸ್ ಪ್ಲಾನ್ ಇರುತ್ತೆ, ಒಂದು ಐಡಿಯಾ ಇರುತ್ತೆ. ಯಾವ ರೀತಿ ಅಂದ್ರೆ, ನಾವು ಒಂದು ಎಂಟರ್ಪ್ರಿನರ್ ಆಗ್ಬೇಕು, ಒಂದು ಬಿಸ್ನೆಸ್ ಶುರು ಮಾಡ್ಬೇಕು ಅಂತ ಇರುತ್ತೆ. ಆ ಒಂದು ಆಸೆನ ನಿರಾಸೆ ಮಾಡಕ್ ಬಿಡದೆ, ಆ ಒಂದು ಆಸೆನ ಪೂರೈಸಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಅವರು ತಂದಿರುವಂತಹ ಸ್ಕೀಮೇ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್. ಓಕೆ, ಈ ಒಂದು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ನಲ್ಲಿ ಲೋನ್ ಪಡೆಯೋದಕ್ಕೆ ಒಂದು ಮಾರ್ಗ ಇದೆ. ಅದೇನಂದ್ರೆ, ಒಂದು ಬಿಸ್ನೆಸ್ ಪ್ರಪೋಸಲ್ ನ ಫಸ್ಟ್ ಡ್ರಾಫ್ಟ್ ಮಾಡೋದು. ತಜ್ಞರ ಸಮಿತಿ ಅಂತ ಒಂದು ಇರುತ್ತೆ, ಅಲ್ಲಿ ಹೋಗಿ ಫಸ್ಟ್ ಒಂದು ಬಿಸ್ನೆಸ್ ಪ್ರಪೋಸಲ್ ನ ರೆಡಿ ಮಾಡೋದು. ವಾಟ್ ಇಸ್ ದಿಸ್ ಬಿಸ್ನೆಸ್ ಪ್ರಪೋಸಲ್? ಏನಿದು ಬಿಸ್ನೆಸ್ ಪ್ರಪೋಸಲ್ ಅಂದ್ರೆ, ನಾವು ಯಾವ ಬಿಸ್ನೆಸ್ ನ ಮಾಡ್ತಾ ಇದೀವಿ, ಏನು ಈಗ ಯಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು ಅಂತಿದ್ರೆ ಯಾವ ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಅದರಿಂದ ಆಗುವಂತಹ ಉಪಯೋಗಗಳೇನು, ಅದ್ರದ್ದು ಕಾಸ್ಟ್ ಎಷ್ಟಿದೆ. ಈಗ ಒಂದು ಮ್ಯಾನ್ ಪವರ್ ಅನ್ನೋದು ತುಂಬಾ ಮುಖ್ಯ. ಮ್ಯಾನುಫ್ಯಾಕ್ಚರಿಂಗ್ ಏನಾದ್ರು ಶುರು ಮಾಡ್ತೀವಿ ಅಂದ್ರೆ ಅದಕ್ಕೆ ಮ್ಯಾನ್ ಪವರ್ ಎಷ್ಟು ಬೇಕು, ಹಣ ಎಷ್ಟು ಬೇಕಾಗುತ್ತೆ, ಇದೆಲ್ಲವನ್ನು ಕೂಡ ಬಿಸ್ನೆಸ್ ಪ್ರಪೋಸಲ್ ನಲ್ಲಿ ಉಲ್ಲೇಖಿಸಬೇಕು. ಇದಾದ ನಂತರ ನೀವು ಬ್ಯಾಂಕ್ ನ ಅಪ್ರೋಚ್ ಮಾಡ್ತೀರಾ. ಯಾವುದೇ ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ ನ ಅಪ್ರೋಚ್ ಮಾಡ್ಬೋದು. ಆಫ್ಟರ್ ಅಪ್ರೋಚಿಂಗ್ ದಟ್ ಬ್ಯಾಂಕ್, ಅವರು ತರೋ ಸ್ಕ್ರೂಟಿನಿ ಮಾಡ್ತಾರೆ, ಏನಿದು, ಯಾವ ರೀತಿ ಇದೆ ಇವ್ರ ಪ್ಲಾನ್ ಅನ್ನೋದನ್ನ. ಯಾಕಂದ್ರೆ ಈ ಲೋನ್ ರೇಂಜ್ ಬಂದು 10 ಲಕ್ಷದಿಂದ 1 ಕೋಟಿವರೆಗೂ ಇದೆ. ಆದ್ರಿಂದ ಅವರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಆಮೇಲೆ ಇದರಲ್ಲಿ ಇನ್ನೊಂದೇನಂದ್ರೆ, ಒಂದು ಬ್ರಾಂಚ್ ಇಂದ ಕೇವಲ ಒಬ್ರಿಗೆ ಮಾತ್ರ, ಅಂದ್ರೆ SC/ST ಬಾರೋವರ್ ಒಬ್ರು ಅಥವಾ ವುಮನ್ ಬಾರೋವರ್ ಒಬ್ರು, ಇವ್ರಿಗೆ ಮಾತ್ರ ಈ ಸ್ಕೀಮ್ ನ ಅಡಿಯಲ್ಲಿ ಲೋನ್ ಸಿಗುತ್ತೆ. ಅದಕ್ಕೋಸ್ಕರ ಬಹಳ ಸೂಕ್ಷ್ಮವಾಗಿ ಇದನ್ನ ಸ್ಕ್ರೂಟಿನಿ ಮಾಡ್ತಾರೆ ಬ್ಯಾಂಕ್ನವರು. ಈಗ ತಿಳ್ಕೊಂಡ್ರಿ ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿ ಬಿಸ್ನೆಸ್ ಪ್ರಪೋಸಲ್ ಮಾಡಬೇಕು, ಎಷ್ಟು ಲೋನ್ ಕವರೇಜ್ ಇದೆ ಅನ್ನೋದೆಲ್ಲಾನು ತಿಳ್ಕೊಂಡ್ರಿ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಎಲಿಜಿಬಿಲಿಟಿ. ಎಸ್, ಇಷ್ಟೆಲ್ಲ ತಿಳ್ಕೊಂಡಾದ್ಮೇಲೆ ಇದಕ್ಕೆ ಅಪ್ಲೈ ಮಾಡ್ಬೇಕು ಅಂದ್ರೆ ಯಾವ ರೀತಿ ಮಾಡ್ಬೋದು ಅನ್ನೋದು ನಿಮ್ ತಲೆಯಲ್ಲಿ ಹೊಳಿತಾ ಇರುತ್ತೆ. ಹೇಳ್ತೀನಿ. ಸೊ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ಗೆ ಮಾತ್ರ ಇವರು ಲೋನ್ಸ್ ಕೊಡೋದು. ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ ಏನಂದ್ರೆ ಹೊಸದಾಗಿ ಶುರು ಮಾಡ್ಬೇಕು ಅಂತಿರೋದು. ನ್ಯೂ ಪ್ರಾಜೆಕ್ಟ್ಸ್ ಇನ್ ದ ಸೆನ್ಸ್ ಏನು ಇಲ್ಲ, ಯು ಆರ್ ಸ್ಟಾರ್ಟಿಂಗ್ ಫ್ರಮ್ ಅ ಸ್ಕ್ರಾಚ್. ಅದನ್ನ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ ಅಂತ ಕರೀತಾರೆ. ಗ್ರೀನ್ ಫೀಲ್ಡ್ ಅಲ್ಲಿ ಯಾವ್ದಾದ್ರು ಬರುತ್ತೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸಸ್, ಅಗ್ರಿಕಲ್ಚರ್ ರಿಲೇಟೆಡ್ ಆಕ್ಟಿವಿಟೀಸ್, ಇದೆಲ್ಲವೂ ಕೂಡ ಗ್ರೀನ್ ಫೀಲ್ಡ್ ಆಕ್ಟಿವಿಟೀಸ್ಗೆ ಬರುತ್ತೆ.
ಎಲಿಜಿಬಿಲಿಟಿ, ಇದನ್ನ ಪಡ್ಕೊಳ್ಳೋಕೋಸ್ಕರ ಏನ್ ಮಾಡ್ಬೇಕು? ಈಗ ನಿಮ್ಗೆ ಒಂದು ಬಿಸ್ನೆಸ್ ಪ್ಲಾನ್ ಶುರು ಮಾಡ್ಬೇಕು ಅಂತ ಇರುತ್ತೆ, ಒಂದು ಬಿಸ್ನೆಸ್ ಶುರು ಮಾಡ್ಬೇಕು ಅಂತ. ಯಾವ ರೀತಿ ಪಡ್ಕೋಬಹುದು ಅಂದ್ರೆ, ಮೊದಲನೇದಾಗಿ ಆಗ್ಲೇ ಹೇಳಿದಾಗ SC/ST ಇಂಡಿವಿಜುವಲ್ ಅಥವಾ ವುಮೆನ್ ಆಂಟರ್ಪ್ರಿನರ್ ಮಾತ್ರ ಈ ಒಂದು ಸ್ಕೀಮ್ ನಡಿಯಲ್ಲಿ ಲೋನ್ ತಗೋಬಹುದು. ಆಮೇಲೆ 18 ವರ್ಷ ಮೇಲ್ಪಟ್ಟಿರ್ಬೇಕು. ಆಗ್ಲೇ ಹೇಳಿದಾಗೆ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ ಗೆ ಮಾತ್ರ ಇದ್ರ ಅಡಿಯಲ್ಲಿ ಲೋನ್ ಸಿಗೋದು. ಈ ಲೋನ್ ಅಮೌಂಟ್ ಎಷ್ಟು ಸಿಗುತ್ತೆ ಅಂದ್ರೆ 75% ಆಫ್ ದಿ ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್. ಇನ್ನು ಅಟ್ಲೀಸ್ಟ್ 10% ನ ಶುರು ಮಾಡ್ತಿರುವಂತಹ ಬೆನಿಫಿಷಿಯರಿನೇ ಹಾಕ್ಬೇಕು ಅಂತ ಬ್ಯಾಂಕ್ ಹೇಳುತ್ತೆ. ಇದಕ್ಕೆ ಕಾರಣಗಳಿವೆ. ಹಾಗೆ ಈ ಲೋನ್ ಮತ್ತಿನ್ಯಾರ್ಯಾರಿಗೆ ಸಿಗುತ್ತೆ ಅಂದ್ರೆ, ಈಗ ಆಲ್ರೆಡಿ ಬಿಸ್ನೆಸ್ ನ ಶುರು ಮಾಡಿ ಹೊಸದಾಗಿ ಇನ್ನೊಂದು ಬಿಸ್ನೆಸ್ ನ ಶುರು ಮಾಡ್ಬೇಕು, ಆ ತರದವ್ರಿಗೆ ಒಂದು ರೂಲ್ ಇದೆ. 50% ಶೇರ್ SC/ST ಇಂಡಿವಿಜುವಲ್ ಹೆಸರಲ್ಲಿ ಇರಬೇಕು, ಅಥವಾ ಇಟ್ ಶುಡ್ ಬಿ ಇನ್ ದ ನೇಮ್ ಆಫ್ ವುಮನ್ ಆಂಟರ್ಪ್ರಿನರ್ಸ್. ಈ ರೀತಿ ಹೇಳುತ್ತೆ ಈ ರೂಲ್. ಇದೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಂತರ ಮುಖ್ಯವಾದದ್ದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂದ್ರೆ, ನೀವು ಈ ಹಿಂದೆ ಯಾವುದೇ ಬ್ಯಾಂಕ್ಗಳಿಗೆ ಹಣವನ್ನು ಪಾವತಿಸದೇ ಇರಬಾರ್ದು. ಅಂದ್ರೆ ಒಂಥರ ಯಾವ ತರ ಅಂದ್ರೆ, ಲೋನ್ ನ ಡಿಸ್ಕಂಟಿನ್ಯೂ ಮಾಡ್ತಾರೆ ಕೆಲವರು, ಆ ತರ ಯಾವುದೇ ರೆಕಾರ್ಡ್ಸ್ ಇರಬಾರ್ದು. ಸೊ ಯು ಶುಡ್ ಬಿ ಲಾಯಲ್ ಟು ದ ಬ್ಯಾಂಕ್ ಇನ್ ಆರ್ಡರ್ ಟು ಅವೈಲ್ ಲೋನ್ ಇನ್ ದಿಸ್ ಸ್ಕೀಮ್. ಈ ಒಂದು ಸ್ಕೀಮ್ ಬಹಳ ಅತ್ಯಮೂಲ್ಯವಾದ ಸ್ಕೀಮ್. ದಯಮಾಡಿ ಇದರಿಂದ ಯಾರಿಗಾದ್ರೂ ಬಿಸ್ನೆಸ್ ಪ್ಲಾನ್ ಶುರು ಮಾಡಬೇಕು ಅಥವಾ ಏನೋ ಒಂದು ಆಗ್ಬೇಕು, ಒಂದು ಆಂಟರ್ಪ್ರಿನರ್ ಆಗ್ಬೇಕು ಅಂತ ಇದ್ರೆ ದಯವಿಟ್ಟು ಈ ಒಂದು ಸ್ಕೀಮ್ ನ ಮುಖಾಂತರ ಲೋನ್ ಪಡೀರಿ. ನೀವು ಬೆಳೀರಿ, ನಿಮ್ಮ ಜೊತೆ ಇರೋರ್ನು ಬೆಳೆಸಿ. ಈ ಒಂದು ಅವೇರ್ನೆಸ್ ನ ಪ್ರೋಗ್ರಾಮ್ ನ ಉದ್ದೇಶನೇ ಅದು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಟೀಮ್ BSS ಫಾರ್ ಗಿವಿಂಗ್ ಮಿ ಆನ್ ವಂಡರ್ಫುಲ್ ಆಪರ್ಚುನಿಟಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಜಗದೀಶ್, ಧನ್ಯವಾದಗಳು. ಇದೀಗ ಅಕ್ಷೋಭ್ಯ ತೀರ್ಥ ಅವರು ದೀನ್ ದಯಾಳ್ ಡಿಸೇಬಲ್ಡ್ ರಿಹಾಬಿಲಿಟೇಷನ್ ಸ್ಕೀಮ್ ಅನ್ನು ವಿವರಿಸಿದ್ದಾರೆ. ಗುಡ್ ಈವ್ನಿಂಗ್ ಟು ಎವ್ರಿವನ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಷೋಭ್ಯ. ನಾನು JSS 86M ಅಲ್ಲಿ ಓದ್ತಾ ಇದ್ದೀನಿ. ಇದು ದೀನ್ ದಯಾಳ್ ಡಿಸೇಬಲ್ ರಿಹಾಬಿಲಿಟೇಷನ್ ಸ್ಕೀಮ್ ಅದೇನು ಅಂದ್ರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ಇದು ಬಡವರಿಗೆ ಮತ್ತೆ ಅಂಗವಿಕಲರಿಗೆ ಹೆಲ್ಪ್ ಮಾಡೋ ಸ್ಕೀಮ್. ಲೈಕ್ ಅವ್ರಿಗೆ ಬೇಸಿಕಲಿ ಅವ್ರಿಗೆ ಓದೋದಕ್ಕೆ ಮತ್ತೆ ಅವ್ರಿಗೆ ಎಷ್ಟೊಂದು ಆಕ್ಟಿವಿಟೀಸ್ ಇರುತ್ತೆ, ಅವ್ರಿಗೆಲ್ಲದಕ್ಕೂ ಹೆಲ್ಪ್ ಮಾಡೋ ಸ್ಕೀಮ್ ಇದು. ಇದು ಆಬ್ಜೆಕ್ಟಿವ್ಸ್ ಅಂದ್ರೆ, ಇದು ಪರ್ಪಸ್ ಆಫ್ ದಿ ಸ್ಕೀಮ್. ಮೊದಲನೇ ಪಾಯಿಂಟ್ ಏನಂದ್ರೆ, ಬಿಲ್ಡ್ ಅನ್ ಎನೇಬಲಿಂಗ್ ಎನ್ವೈರನ್ಮೆಂಟ್ ಟು ಎನ್ಶೂರ್ equality opportunities, equity, social distance and empowerment of individual with disabilities. ಇದ್ರ ಮೊದಲನೇ ಪಾಯಿಂಟ್ ಏನು ಅಂದ್ರೆ, ಅವ್ರಿಗೆ ನಮ್ಮ ತರನೇ ಈಕ್ವಲ್ ಆಪರ್ಚುನಿಟೀಸ್ ಕೊಡಬೇಕು, ಸೋಷಿಯಲ್ ಜಸ್ಟಿಸ್ ಕೊಡಬೇಕು ಅವ್ರಿಗೆ. ನಾವು ಸೋಷಿಯಲ್ ಆಗಿ ಇವಾಗ ಹಿಂಗೆ ನಾರ್ಮಲ್ ಪೀಪಲ್ಸ್ ಅದೇ ತರ ಅವ್ರಿಗೆ ಜಸ್ಟಿಸ್ ಕೊಟ್ಟು ಆಪರ್ಚುನಿಟೀಸ್ ಕೊಟ್ಟು ಸೋಷಿಯಲ್ ಅಲ್ಲಿ ನಡ್ಕೊಳ್ಬೇಕು. Other next point, encourage voluntary action to ensure effective implementation of the people with disabilities. This act is introduced in 1995. This act ಅಂದ್ರೆ ಎಷ್ಟೊಂದು ಜನ ವಾಲಂಟಿಯರ್ ಆಗಿ ಅವರಿಗೆ ಹೆಲ್ಪ್ ಮಾಡಬಹುದು. ಇಂಪ್ಲಿಮೆಂಟೇಷನ್ ಆಫ್ ಪೀಪಲ್, ಅವ್ರಿಗೆ ವಾಲಂಟಿಯರ್ ಆಗಿ ಈ ತರ ಇಂಪ್ಲಿಮೆಂಟ್ ಮಾಡಬಹುದು ಪೀಪಲ್ಗೆ. Next slide. This approach and strategy. The scheme envisages the provision of financial assistance to voluntary organization and makes availability a range of services that are needed for rehabilitation of individuals with disabilities. This may include early intervention, development of daily living skills, education skills, development oriented towards employability, training and awareness generation. Andre ee scheme alli ee approach alli avrige ಡೆವಲಪ್ಮೆಂಟ್ ಸ್ಕಿಲ್, ನೀಡ್ ಸ್ಕಿಲ್ ಮತ್ತೆ ಎಜುಕೇಶನ್ ಸ್ಕಿಲ್ ಅವ್ರಿಗೆ ಯಾವ ರೀತಿಯಾಗಿ ಟ್ರೈನ್ ಮಾಡಬಹುದು, ಮತ್ತೆ ಅವ್ರನ್ನ ನಾರ್ಮಲ್ ಸ್ಟೂಡೆಂಟ್ಸ್ ತರ ಫಾಸಿಲಿಟಿ ಮಾಡಿದಾರ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬಹುದು ಈ ಸ್ಕೀಮ್ ಅಲ್ಲಿ. The trust is basically on education and training program and to include individuals with the disabilities in the mainstream of the society and actualizing their potential. Trust ಅಂದ್ರೆ ಬೇಸಿಕಲಿ ನಾವು ಅದನ್ನ ಅವ್ರ ಎಜುಕೇಶನ್ ಪುಷ್ ಮಾಡಬೇಕು. ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಅವ್ರ ಓದೋದಕ್ಕೆ ಆಸೆ ಇದ್ರು ನಾವು ಅವ್ರಿಗೆ ಹೆಲ್ಪ್ ಮಾಡಲ್ಲ, ಎಷ್ಟೊಂದ್ ಜನ ಫೈನಲ್ ಆದ್ರೂ ಹೆಲ್ಪ್ ಮಾಡಲ್ಲ. ಮತ್ತೆ ಅವ್ರಿಗೆ ಟ್ರೈನಿಂಗ್ ಪ್ರೋಗ್ರಾಮು ಇವ್ರೇನು ಕಲಿಯಲ್ಲ ಅವ್ರಿಗೆ ಅಂತ ಹಿಂತುಡಿಸ್ತಾರೆ. ಆಮೇಲೆ ಅವ್ರ ಡಿಸೇಬಲಿ ಅಂತಾನು ಅವ್ರಿಗೆ ಗೊತ್ತಿದ್ರು ಅವ್ರಿಗೆ ಇವಾಗ ಎಕ್ಸಾಮ್ ಬರೆಯಕ್ ಅವ್ರಿಗೆ ಆಗ್ತಿಲ್ಲ ಅಂದ್ರೂ ಎಷ್ಟೊಂದ್ ಜನ ಅವ್ರಿಗೆ ಹೆಲ್ಪ್ ಮಾಡಲ್ಲ.
or eligible organization. The following institution or organization are eligible for assistance under the scheme. The organization that are registered under the Society Register Act at 1860 or 11th Act of the state union territory. A public trust that is registered under the law temporarily. The charitable company that is licensed under the section 25 of the Companies Act 1958. ಅವ್ರಿಗೆ ಈ ತರ ಬೇಸಿಕಲಿ ಈ ಎಲಿಜಿಬಲ್ ಆರ್ಗನೈಸೇಷನ್ ಅಲ್ಲಿ ಎಷ್ಟೊಂದು ಜನ ಕಂಪ್ನಿ ಚಾರಿಟಬಲ್ ಅವ್ರಿಗೆ ಫಂಡ್ ಡೊನೇಟ್ ಮಾಡ್ಬೋದು. ಮತ್ತೆ ಅವ್ರಿಗೆ ಯಾವ ರೀತಿಯಾಗಿ ಅವ್ರಿಗೆ ಎಕ್ವಿಪ್ಮೆಂಟ್ಸ್ ಬೇಕು, ಅವ್ರಿಗೆ ಇವಾಗ ಎಷ್ಟೊಂದು ಜನಕ್ಕೆ ನಡಿಯಕ್ ಆಗಲ್ಲ ಅಂದ್ರೆ ಅವ್ರಿಗೆ ವೀಲ್ ಚೇರು ಮತ್ತೆ ಯಾವ ರೀತಿಯಾಗಿ ಅವ್ರಿಗೆ ಹೆಲ್ಪ್ ಮಾಡೋ ತರ ಸ್ಕೀಮ್ ಇದು. ಬೇಸಿಕಲಿ ಈ ಸ್ಕೀಮ್ ಅಲ್ಲಿ ನಾವ್ ಹೆಂಗೆ ಅಂದ್ರೆ ನಾವು ಹೆಂಗಿರ್ತೀವೋ ಅದೇ ತರ ಹ್ಯಾಂಡಿಕ್ಯಾಪ್ ಪೀಪಲ್ ಅದೇ ತರ ಮಾಮೂಲಿಯಾಗಿರ್ಬೋದು. ಅವ್ರನ್ನ ಡಿಗ್ರೇಡ್ ಮಾಡಿದ್ರ ಅವ್ರ ಹ್ಯಾಂಡಿಕ್ಯಾಪ್ಸ್ ಅವ್ರ ಕೈಲಿ ಏನೂ ಆಗಲ್ಲ ಅಂದಿರೋ ತರ ಅವ್ರಿಗೆ ನಾವು ಎಜುಕೇಶನ್ ಸ್ಕಿಲ್ಸ್ ಇಲ್ಲ ಬೇಸಿಕಲಿ ಅವ್ರಿಗೆ ಯಾವ ತರ ಹಾಬೀಸ್ ಇಷ್ಟ ಆ ತರ ಕೊಟ್ಟು ಪ್ರೆಸೆಂಟ್ ಮಾಡ್ಬೋದು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಅಕ್ಷೋಭ್ಯ. ಇದೀಗ ನವನೀತ್ ಎಸ್ ಅವರು ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಎಕ್ಸ್ಪ್ಲೈನ್ ಮಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಹಲೋ, ನನ್ನ ಹೆಸರು ನವನೀತ್. ನಾನು ಕೂಡ 6th ಸೆಮಿಸ್ಟರ್ IM JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ನಲ್ಲಿ ಓದುತ್ತಿದ್ದೇನೆ. ಕಾಯಕವೇ ಕೈಲಾಸ ಎಂದು ನಮ್ಮ ಶ್ರೀ ಜಗದ್ಗುರು ಬಸವಣ್ಣನವರು ಹೇಳಿದ ಹಾಗೆ ನಾವು ಈ ಭೂಮಿಗೆ ಬಂದ ಮೇಲೆ ಜೀವನವನ್ನು ನಡೆಸಬೇಕೆಂದರೆ ಆಚಾರ ವಿಚಾರ, ಮನುಷ್ಯತ್ವ ಮತ್ತು ಆದಾಯ ಬೇಕು. ಆದಾಯವನ್ನು ಹೇಗೆ ತರುವಿರಿ? ಒಂದು, ನೀವು ತಮ್ಮ ಉದ್ಯೋಗ, ಸರ್ಕಾರಿ ಉದ್ಯೋಗ ದಟ್ ಈಸ್ ಗೌರ್ಮೆಂಟ್ ಜಾಬ್ ಅಥವಾ ಪ್ರೈವೇಟ್ ಜಾಬ್ ನಿಂದ ಆದಾಯಗೊಳಿಸ್ಕೊತೀರಾ, ಅಥವಾ ಇನ್ನೊಂದು ರೀತಿ ತಮ್ಮ ಬಿಸ್ನೆಸ್ ನ ಮಾಡಿ ಅಥವಾ ವ್ಯಾಪಾರನ ಮಾಡಿ ತಮ್ಮ ಬಿಸ್ನೆಸ್ ನಿಂದ ಆದಾಯಗೊಳಿಸ್ಕೋಬಹುದು. ಸೊ ಆದಾಯವನ್ನು ಗಳಿಸುವುದಕ್ಕೆ ನಮಗೆ ಗೊತ್ತಿರೋ ಹಾಗೆ ಉದ್ಯೋಗವನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಬಿಸ್ನೆಸ್ ತುಂಬಾ ಮುಖ್ಯ. ಯಾವುದೇ ಒಂದು ಸರ್ಕಾರವಾಗ್ಲಿ ತಮ್ಮ ಜನರಿಗೆ ಬಿಸ್ನೆಸ್ ಮಾಡುವುದಕ್ಕೆ ಒಂದು ಸೌಕರ್ಯವನ್ನು ಮಾಡಿಕೊಡ್ಲೇಬೇಕು. ಸೊ ನಮ್ಮ 2015ರಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್, ಮೋದಿ ಗೌರ್ಮೆಂಟ್ ಅವರು ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಎಂಬುವ ಸ್ಕೀಮ್ ಅನ್ನು ಏಪ್ರಿಲ್ 8, 2015ರಲ್ಲಿ ಉದ್ಘಾಟಿಸಿದರು. ಸೊ up to 10 lakh rupees you can avail loans for setting up new business. ಸೊ ಇಲ್ಲಿ ಮುದ್ರಾ ಎನ್ನುವ ಫುಲ್ ಫಾರ್ಮ್ ಏನೆಂದರೆ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರಿಫೈನಾನ್ಸ್ ಏಜೆನ್ಸಿ ಲಿಮಿಟೆಡ್. So it is a new institution set up by Government of India to provide funding to the non-corporate, non-farm sector, small and micro enterprise. So basically, ನೀವು ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡುವುದಾದರೆ ನಿಮಗೆ ಮೊದಲಾಗಿ ಹಣ ಮುಖ್ಯ. ಸೊ ಹಣ ಹೇಗೆ ತರುವಿರಿ? ನಿಮ್ಮ ಸ್ವಂತ ಹೂಡಿಕೆಯಿಂದ ತರಬಹುದು ಅಥವಾ ನೀವು ಸಾಲ ಮಾಡಿ ತಗೋಬರ್ಬಹುದು. ಸೊ ಸಾಲ ತರುವುದು ಹೇಗೆ? ಮೊದಲು ಬ್ಯಾಂಕ್ ನಿಂದ ಅಥವಾ ಮಾರ್ವಾಡಿ ಅವ್ರ ಕಡೆಯಿಂದ ಚೀಟಿ ಹಾಕಿ ತಗೋಬಹುದು, ಅಥವಾ ಚಿನ್ನವನ್ನು ಅಡವ ಇಟ್ಟು ತಗೋಬರ್ಬೋದು. ಸೊ ಸುಮ್ನೆ ಏನ್ ಹಸ್ಲು ಬಡ್ಡಿ ಕೊಡಲ್ಲ ಅವರು. ಸೊ ಬಡ್ಡಿ ತಗೊಳ್ಳೇಬೇಕು. ಸೊ ದೇ ವಿಲ್ ಚಾರ್ಜ್ ವೆರಿ ಹೈ ಇಂಟ್ರೆಸ್ಟ್ ರೇಟ್ಸ್ ಅಪ್ ಟು 22%. ಸೊ ಅಂಡರ್ ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಯು ಕ್ಯಾನ್ avail loan up to 10 lakhs. So under the aegis of PMMY, Pradhan Mantri Mudra Yojana, Mudra has created 3 products, namely Shishu, Kishore, Tarun. So Shishu ಅನ್ನುವುದು ಒಂದು bracket of amount 0 to 50,000 rupees. So under Shishu ನೀವು ಅಪ್ ಟು 50,000 ರೂಪಾಯಿನ ಲೋನ್ ಆಗಿ ಪಡೆಯಬಹುದು. ಕಿಶೋರ್ ಅನ್ನುವ ಸ್ಕೀಮ್ ಕೆಳಗೆ 50,000ದಿಂದ 5 ಲಕ್ಷವರೆಗೆ ಲೋನ್ ನ ಅವೈಲ್ ಮಾಡ್ಕೋಬಹುದು. ತರುಣ್ 5 lakhs to 10 lakhs 10 ಲಕ್ಷದವರೆಗೆ ಅವೈಲ್ ಮಾಡ್ಕೊಳ್ಳಬಹುದು. ಸೊ ಯಾರಿಗೆ ಇದನ್ನ ಕೊಡ್ತಾರೆ? ಸೊ ಹೊಸ ಸ್ಟಾರ್ಟ್ಅಪ್ ಮಾಡುವವರಿಗೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್, ಆಮೇಲೆ ಶಾಪ್ ಕೀಪರ್ಸ್, ಹೂವು ಹಣ್ಣು ತರಕಾರಿ ಮಾಡುವವರಿಗೆ, ಟ್ರಕ್ ಆಪರೇಟರ್ಸ್, ಫುಡ್ ಸರ್ವಿಸ್ ಯೂನಿಟ್ಸ್. ಸೊ ಇವಾಗ ಹೊಸದಾಗಿ ನಾನು ಒಂದು ಚಾಟ್ಸ್ ಅಂಗಡಿ ಓಪನ್ ಮಾಡಬೇಕು, ಅದಕ್ಕೆ ಲೋನ್ ಮುದ್ರಾ ಯೋಜನಾ ಕಡೆಯಿಂದನೂ ತಗೋಬಹುದು. ಸೊ ಇವೆಲ್ಲ ಲೋನ್ ಎಲ್ಲಿ ಕೊಡುತ್ತಾರೆ? ಮೇನ್ಲಿ ಲೋನ್ ನ ನೀವು ನಿಮ್ಮ ಯಾವುದೇ ಆದ ಬ್ಯಾಂಕ್ ನಲ್ಲಿ ಪಡೆಯಬಹುದು. ಲೈಕ್ ನಿಯರ್ ಬೈ ಎನಿ ಕಮರ್ಷಿಯಲ್ ಬ್ಯಾಂಕ್ಸ್, RRBs, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್, MFIs, NBFCs, ಈವನ್ ಕೋಆಪರೇಟಿವ್ ಬ್ಯಾಂಕ್ ನಲ್ಲೂ ಸಹ ನೀವು
ನಿಮ್ಮ ಸಾಲವನ್ನು ಪಡೆಯಬಹುದು. ಸೊ ಬೆನಿಫಿಷಿಯರೀಸ್ ಹೂ ಕ್ಯಾನ್ ಅವೇಲ್ PMMY. ಸೊ Mudra loan is extended for variety of purposes which result in income generation and employment creation. So ನೀವು ತಮ್ಮ ವ್ಯಾಪಾರವನ್ನ ಸೆಟಪ್ ಮಾಡೋದಲ್ಲದೆ ನೀವು ಕೆಲವರಿಗೆ ಕೆಲಸನೂ ಕೊಡ್ತೀರಾ. ಸೊ ಅದರಿಂದ ನಿಮ್ಮನ್ನ ನಂಬಿ ನಾಳೆ ಅವರ ಜೀವನ ಕೂಡ ಅವರು ರೂಪುಗೊಳಿಸ್ಕೊತಾರೆ. ಸೊ ಇದರಿಂದ ಏನಾಗ್ತದೆ, ನಾವು ಬೆಳಿತೀವಿ, ನಮ್ಮ ಸುತ್ತಮುತ್ತಲಿರುವವರು ಬೆಳಿತಾರೆ, ನಮ್ಮ ದೇಶನೂ ಬೆಳೆಯುತ್ತೆ. ಸೊ ಬಿಸ್ನೆಸ್ ಲೋನ್ಸ್ ಫಾರ್ ವೆಂಡರ್ಸ್, ಟ್ರೇಡರ್ಸ್, ಶಾಪ್ಕೀಪರ್ಸ್ ಅಂಡ್ ಅದರ್ ಸೆಕ್ಟರ್ ಆಕ್ಟಿವಿಟೀಸ್. ಸೊ ಹೇಳಿದ ಹಾಗೆ ನೀವು ಲೋನ್ ಎಲಿಜಿಬಲ್ ಆದ ನಂತರ ನಿಮಗೆ ಒಂದು ಮುದ್ರಾ ಕಾರ್ಡ್ ಸಿಮಿಲರ್ ಟು ನಿಮ್ಮ ATM ಕಾರ್ಡ್ ಇದ್ದಾಗೆ ಒಂದು ಕ್ರೆಡಿಟ್ ಕಾರ್ಡ್ ನ ಕೊಡ್ತಾರೆ. ಅದರಲ್ಲಿ ಲಿಮಿಟ್ ಅಪ್ ಟು 10% ಆಫ್ ಬಿಸ್ನೆಸ್ ಲೋನ್. ಸೊ ನಿಮಗೆ ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಿರುತ್ತೆ ಅದರ 10% ವರೆಗೂ ನೀವು ಒನ್ ಟೈಮ್ ಟ್ರಾನ್ಸಾಕ್ಷನ್ ಮಾಡಬಹುದು. ಸೊ ಅದರಿಂದ ನಿಮ್ಮ ಬಿಸ್ನೆಸ್ಗೆ ಲೈಕ್ ಯಾವುದೇ ತರ ರಾ ಮೆಟೀರಿಯಲ್ಸ್ ಅಥವಾ ಏನಾದ್ರು ಲೈಕ್ ರಾ ಮೆಟೀರಿಯಲ್ಸ್ ಅಥವಾ ಮಿಷಿನರೀಸ್, ಎಕ್ವಿಪ್ಮೆಂಟ್ಸ್ ಅಥವಾ ಡೇ ಟು ಡೇ ರೊಟೇಷನ್ ಮಾಡಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳನ್ನ ತಗೋಬಹುದು. ಸೊ ಇಟ್ ಹೆಲ್ಪ್ಸ್ ಇನ್ ಇನ್ಕ್ರೀಸಿಂಗ್ ಆಕ್ಸೆಸ್ ಟು ದ ಫೈನಾನ್ಸ್ ಆಫ್ ಅನ್ಬ್ಯಾಂಕ್ಡ್ ಅಂಡ್ ರಿಡ್ಯೂಸ್ ದ ಕಾಸ್ಟ್ ಆಫ್ ಫೈನಾನ್ಸ್ ಫ್ರಮ್ ಅದರ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್. ಸೊ ಇವಾಗಿನ ಕರೆಂಟ್ ಸಿನಾರಿಯೋದಲ್ಲಿ ಮುದ್ರಾ ಯೋಜನಾ ಕೆಳಗೆ ನಿಮಗೆ ಅಪ್ ಟು 9.5% ವರೆಗೂ ಬಡ್ಡಿ ದರದಲ್ಲಿ ಲೋನ್ ನ ಪಡೆಯಬಹುದು. ಸೊ ಕೋವಿಡ್ ಇರೋ ಕಾರಣ 2% ಸಬ್ಸಿಡಿಯನ್ನು ಕೂಡ ಕೊಡ್ತಾರೆ. ಸೊ ಎಷ್ಟಾಯ್ತು, 7.75%. ಇನ್ನ ಏನ್ ಗುಡ್ ನ್ಯೂಸ್ ಅಂದ್ರೆ ವಿಮೆನ್ ಆಂಟರ್ಪ್ರಿನರ್ಸ್, ವಿಮೆನ್ ಬಿಸ್ನೆಸ್ ವುಮೆನ್ಸ್ ಗೆಲ್ಲ ಇನ್ನೊಂದು ಇಷ್ಟು % ಅಂತ ಸಬ್ಸಿಡಿ ಕೊಡ್ತಾರೆ. ಪ್ಲಸ್ SC/ST ಅವ್ರಿಗೂ ಕೂಡ ಕೆಲವು ಸಬ್ಸಿಡಿ ಕೊಟ್ಟು ಸೊ ಒನ್ ಆಫ್ ದ ಬೆಸ್ಟ್ ರೆಕಮೆಂಡೆಡ್ ಲೋನ್ಸ್ ಅಂತಾನು ಟಾಪ್ ನಮ್ ಕೆಲವು ಮ್ಯಾಗಝಿನ್ಸ್ ಅಲ್ಲಿ ಕೂಡ ಬಂದಿದಾವೆ. ಸೊ ಸ್ಟಾಟಿಸ್ಟಿಕ್ಸ್ ಅಪ್ ಟು March 26, 2021 ನಲ್ಲಿ 4,33,030 ಲ್ಯಾಂಕ್ಸ್ ಲೋನ್ ಸ್ಯಾಂಕ್ಷನ್ ಆಗಿದಾವೆ. ಅದರಲ್ಲಿ 2,64,000 ಕ್ರೋರ್ಸ್ ಡಿಸ್ಬರ್ಸ್ ಆಗಿದಾವೆ. ಸೊ ಲೋನ್ಸ್ ಫಾರ್ ಅಗ್ರಿಕಲ್ಚರಲ್, ನಾನ್ ಫಾರ್ಮ್ ಇನ್ಕಮಿಂಗ್ ಜನರೇಟಿವ್ ಆಕ್ಟಿವಿಟೀಸ್ ಲೈಕ್ ಪಿಸಿಕಲ್ಚರ್, ಬೀ ಕೀಪಿಂಗ್, ಪೌಲ್ಟ್ರಿ ಎಕ್ಸೆಟ್ರಾ ಕೂಡ ಅವೈಲ್ ಮಾಡ್ಕೋಬಹುದು. ಅಂಡ್ ಸಪೋಸ್ ನೀವು ಹೊಸ ಟ್ರ್ಯಾಕ್ಟರ್ ತಗೋಬೇಕು ಅಥವಾ 2 ವೀಲರ್ ಫಾರ್ ಕಮರ್ಷಿಯಲ್ ಡೆಲಿವರಿ ಪರ್ಪಸ್ಗಾಗಿನೂ ಕೂಡ, ಸಪೋಸ್ ನೀವು ಹೊಸದಾಗಿ ಟ್ಯಾಕ್ಸಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಂದ್ರೂ ಕೂಡ ಲೋನ್ ನ ಅವೈಲ್ ಮಾಡ್ಕೋಬಹುದು. ಸೊ ಐ ಥ್ಯಾಂಕ್ ಯು ಟೀಮ್ BSS ಫಾರ್ ಗಿವಿಂಗ್ ಮೀ ಅನ್ ಆಪರ್ಚುನಿಟಿ ಟು ಪ್ರೆಸೆಂಟ್ ಅಬೌಟ್ ಪ್ರಧಾನ್ ಮಂತ್ರಿ ಮುದ್ರಾ ಯೋಜನಾ. ಥ್ಯಾಂಕ್ ಯು. ಥ್ಯಾಂಕ್ ಯು ನವನೀತ್.